ಫಾರಿನರು ಕುಡುಕರು ನೋಡ್ದೋ. ಹಾ ಇಷ್ಟೊತ್ತಾದ್ರೂ ಇಷ್ಟು ಜನ ಇದ್ರಲ್ಲ, ಖುಷಿ ಆಯ್ತು. ಒಂದ್ಸಲ ಎನರ್ಜಿ ಬೇಕು. ಗಣಪತಿ ಬಪ್ಪ, ಗಣಪತಿ ಬಪ್ಪ, ಮಂಗಳ ಮೂರ್ತಿ, ಬೋಲೋ ಭಾರತ್ ಮಾತಾ ಕೆ. ಡಾಕ್ಟರ್ ರಾಜ್ಕುಮಾರ್ ಸರ್ಗೆ, ವಿಷ್ಣುವರ್ಧನ್ ಸರ್ಗೆ, ಕಾಡುಗೊಳ್ಳ ವೀರಪ್ಪನ್ಗೆ ಸಾಕದಾಗಿ ಹೇಳಿದಿರಪ್ಪ. ಅದಕ್ಕೆ ಏ ಜೈ. ಆಮೇಲೆ ಸಿಗೋಣ, ನಂಗೆ ಎಕ್ಸ್ಟ್ರಾ ನಾನು ಕೊಡ್ತೀನಿ. ಓಕೆ ನೋಡಿ, ಯಾವಾಗ ಸಿನಿಮಾ ಶೂಟಿಂಗ್ ಸರಿಯಾಗಿಲ್ಲ ಅಣ್ಣ, ಸೊ ಅದಕ್ಕೆ ಇನ್ನೊಂದು ಶೂಟಿಂಗ್ ಮಾಡಬೇಕು ಅಂತ ಬಂದಿದ್ದೀನಿ. ಈ ಶೂಟಿಂಗಿಗೆ ನಂಗೆ ಒಂದು 2 ಆರ್ಟಿಸ್ಟ್ ಬೇಕು ನಿಮ್ಮ ಊರಿದ್ದೆ. ಸೊ ಯಾರಾದರೂ ನೀವು ಬರ್ತೀರಕ್ಕ? ಅಮ್ಮ ಇಷ್ಟು ನೀನು ಬರ್ತೀಯನೋ? ಅವಾಗ ಹೂ ಇಟ್ಟಿದ್ದು ಸಾಕಾಗಿಲ್ವಾ? ಆಯ್ತು ಬಿಡಿ, ನಿಮ್ಮ ಊರಿನ ಅತ್ಯದ್ಭುತ ಪ್ರತಿಭೆಗಳು ಯಾರಾದರೂ ಇದ್ದರೆ ಆಡಿಷನ್ಗೆ ಬರ್ಬೋದು. ನನ್ನ ಹೊಸ ಸಿನಿಮಾಕ್ಕೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ತೀನಿ. ಬರಲಿ, ಯಾರಾದರೂ ಫಸ್ಟ್ ಇದ್ರೆ ಫಸ್ಟ್ ಕಂಟೆಸ್ಟೆಂಟ್ ಬಾಪ್ಪ. ಪೇಮೆಂಟ್ ಇಲ್ಲ, ಸಾರಿ. ಬರೀ ಬಾರಪ್ಪ, ಬಾರಪ್ಪ. ನಮಸ್ತೆ. ಹಲೋ 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 ಹಲೋ. ಇಲ್ಲಿ ಮಾತಾಡ್ತಿರೋದು. ನಮಸ್ತೆ. ಏಯ್ 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 ಇಲ್ಲಿ ನೋಡು ಮರೆ. ಏಯ್ ಏಯ್ ನಿನ್ನ ಹಿಂದೆ ಹಿಂದೆ ಹಿಂದೆನೆ ಮಾತಾಡ್ತಿದ್ದೀನಿ, ಹಿಂದೆ ನೋಡು. ಹಾಯ್. ಏಯ್ ಆ ಹಿಂದೆ ಅಲ್ಲ, ನಿನ್ನ ಹಿಂದೆ. ಚಾತುರ್ಮುಖ್ಯರಲ್ಲ ಅವರು. ಅಣ್ಣ ಇಲ್ಲಿ 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 ನಮಸ್ಕಾರ. ಇಲ್ಲಿ ಸಿನಿಮಾಕ್ಕೆ ಆಡಿಷನ್ ಮಾಡ್ತಾ ಇರೋದು. ಕುಡ್ಕೊಂಡ್ ಬಂದಿದ್ಯಲ್ಲ, ಕುಡ್ಕ ಅಂದ್ರೆ ಕುಡ್ಕರಿಗೆ ಮರ್ಯಾದಿಲ್ಲ. ಹಂಗಲ್ಲ. ಏಯ್ ಏಯ್ ಇವತ್ತು ನಾನು ಒಬ್ಬನೇ ಬರಲಿಲ್ಲ, ಮತ್ತೆ ನಮ್ಮ ಕುಡಕ ಸಂಘದಿಂದ ಯಾರು ಇಲ್ಲ. ಯಾರು ಇಲ್ಲ, ನೀನು ಒಬ್ಬನೇ ಇರೋದು. ನಾನು ಕೂಡ ನಿಮ್ಮ ಸಂಘದವ್ರು ಯಾರಾದ್ರೂ ಯಾರು ನಾನು ಇದ್ದೀನಿ ಅಂತ ಹೇಳಕ್ ಕೇಳು. ಸಂಘದವ್ರೆ? ಆ ಅಣ್ಣ ಅಧ್ಯಕ್ಷರ ಕೈ ಎತ್ತಿದ್ರು ಒಬ್ರೇನಾ? ನಮ್ಮ ಖಜಾಂಜಿ ನೀವೇ. ಒಬ್ರೇ ಸಂಘದವರು. ಹಿಂದ್ಗಡೆ ಯಾರೋ ಲೇಡೀಸ್ ಎತ್ತಿತ್ತವ್ರೆ, ಮಹಿಳಾ ಘಟಕದ ಅಧ್ಯಕ್ಷರು ಇರ್ಬೇಕು ಅವರು. ಹೆಂಗಸಲ್ಲದು. ಆದ್ರೂ ಪರವಾಗಿಲ್ಲ, ನಾವು ಕುಡುಕರಾಗ್ಲಿ ಯಾರಾದ್ರೂ ಮರ್ಯಾದೆ ಕೊಡ್ತೀವಿ. ಟ್ಯಾಲೆಂಟ್ ಇದ್ರೆ ಸಾಕು. ನೋಡಿಪ್ಪ, ನಮ್ಮ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಕ್ಯಾರೆಕ್ಟರ್ ಇದೆ, ಅದನ್ನ ನೀವು ಮಾಡಬೇಕು. ಅದಕ್ಕಿಂತ ಮುಂಚೆ ನಿಮ್ಮದ್ರಲ್ಲಿ ಏನ್ ಟ್ಯಾಲೆಂಟ್ ಇದೆ ಅಂತ ನಾನು ಚೆಕ್ ಮಾಡ್ಬೇಕು. ಓಕೆನಾ? ಫಸ್ಟ್ ನಿಮ್ಮ ಬಯೋಡೇಟಾ ಹೇಳ್ಬೇಕು ನಂಗೆ. ಓಕೆನಾ? ನಿಮ್ಮ ಹೆಸರೇನು? ಕುಂತ್ಕಣಿ. ನಿನ್ನ ಹೆಸರು ಹೇಳು. ಹೆಸರು? ಕುಂತ್ಕಣಿ. ಇವನ್ ಹೆಸರು ಕೂತ್ಕೊಂಡ್ರೆ ಮಾತ್ರ ಹೆಸರು ಹೇಳೋದು ಅನ್ಸುತ್ತೆ. ಇವಾಗ ಹೇಳಿ, ನಿನ್ನ ಹೆಸರೇನು? ಕುಂತ್ಕಣಿ. ಇನ್ನೇನು ಕೆಳಗೆ ಹೋಗಿ ಕೂರ್ಬೇಕಾ? ಹೆಸರು ಹೇಳು ಮಾರೆ. ನನ್ನ ಹೆಸರೇ ಕುಂತ್ಕಣಿ. ನಿನ್ನ ಹೆಸರೇ ಕೂತ್ಕೊಳ್ಳಿ ಅಂತಾನ? ಯಾರು ಮಾರಿ ಇವನಿಗೆ ಹೆಸರಿಟ್ಟಿದ್ದು? ಸರಿ, ನಿಮ್ಮ ಅಪ್ಪನ ಹೆಸರೇನು? ಬರ್ಕಣಿ. ಪೆನ್ನು ಇಲ್ಲ, ಮೊಬೈಲ್. ಇವಾಗ ಹೇಳಿ, ಅಪ್ಪನ ಹೆಸರು? ಬರ್ಕಣಿ. ಅಪ್ಪನ ಹೆಸರು ಹೇಳು ಮಾರೆ. ಅಪ್ಪನ ಹೆಸರು ಬರ್ಕಣಿ. ನಿಮ್ಮ ಅಮ್ಮನ ಹೆಸರೇನು? ಒರ್ಸ್ಕೊಳ್ಳಿ ಅಂತಾನ? ಅಲ್ಲ, ಮತ್ತೆ ಬಕ್ಕಣಿ. ನಿಮ್ಮ ಸಂಸಾರದ ವಿಷಯಕ್ಕೆ ಬರಲ್ಲ ನಾನು. ಆಯ್ತು ಬಿಡು, ಮುಂದೆ ಬಾ. ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಏನಾದರೂ ಹೊಸ ಟ್ಯಾಲೆಂಟ್ ಇರಬೇಕು. ಮಿಮಿಕ್ರಿ, ಡ್ಯಾನ್ಸು, ಆಕ್ಟಿಂಗು ಏನಾದರೂ ಬಂದರೆ ಮಾಡಿ ತೋರಿಸು. ಇವ್ರು ಓಕೆ ಅಂದರೆ ನಾನು ಸಿನಿಮಾಗೆ ಹಾಕೋತೀನಿ. ನಾನು ಜಾದು ಮಾಡ್ತೀನಿ. ಜಾದು? ನಾನೇ ಅದ್ಭುತ ಜಾದು ಮಾಡಿ ಹೋದವನಿಲ್ಲ. ನನಗಿಂತ ಏನು ಜಾದು ಮಾಡ್ತಾನೆ ನೋಡ. ಏನು ಜಾದು ಮಾಡ್ತೀಯಾ ನೋಡು? ಏನು ನೋಡ್ತಾ ಇದ್ದೀನಿ? ಮಲ್ಕೋತೀನಿ. ನಾನು ಸ್ಟ್ರೈಟ್ ನಿಲ್ಲಿಸ್ತೇನೆ. ಇದನ್ನ ಸ್ಟ್ರೈಟ್ ನಿಲ್ಲಿಸ್ತೇನೆ. ಸ್ಟ್ರೈಟ್ ನಿಲ್ಲಿಸ್ತೀಯಾ? ನೋಡ, ನನಗಿಂತ ಯಾವ ಥರ ಜಾದು ಮಾಡ್ತಾನೆ ನೋಡ. ನಿಲ್ಲಿಸು. ರೈಟ್ ನಿಂತು ನೋಡು. ಬೇವರ್ಸಿ ನನ್ನ ಮಗನೇ, ಮೊದಲೇ ಕುಡ್ದಿದೀಯ, ನಂಗೆ ಪಿತ್ತ ನೆತ್ತಿಗೇರಿದೆ. ಈ ಥರ ಜಾದು ಅಲ್ಲ, ಏನಾದರೂ ಯುನೀಕ್ ಆಗಿ ಮಾಡಬೇಕು. ಟ್ಯಾಲೆಂಟ್ ಬೇಕಮ್ಮ. ಏನಾದರೂ ಟ್ಯಾಲೆಂಟ್ ತೋರಿಸಂದ್ರೆ ಕರೀತಿದ್ದೆ ನನ್ನನ್ನು. ನಾನು 3 ಪ್ರಶ್ನೆ ಕೇಳಲ್ಲ. ನಾನು ಡೈರೆಕ್ಟರ್, ನಾನು ಹೇಳ್ದಂಗೆ ಮಾಡ್ಬೇಕು. ಆಯ್ತು ಬಿಡು, ಏನು ಕ್ವಶನ್ ಕೇಳು. ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು? ಎಂತ ಕ್ವಶನ್? ಯಾವ್ದಣ್ಣ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು? ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ. ಹುಲಿ? ಒಂದು ಮಗು ಕೂಡ ಗೊತ್ತು, ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ. ಭಯಂಕರ ಬುದ್ಧಿ ಅಂತ. ಅದು ಗಂಡು ಹುಲಿಯ ಹೆಣ್ಣು ಹುಲಿಯ? ಯಾವುದು? ಯಾವ್ದಣ್ಣ? ಯಾರದು ಗಂಡ ಅಂದಿದ್ದು?
ನೀನು ಯಾವಾಗ ನಾನು ನೋಡಕ್ ಹೋಗಿದ್ದು ಗಂಡ ಹೆಣ್ಣ ಅಂತ ಅಷ್ಟು ಪುರ್ಸೊತ್ತಲ್ಲಿದ್ಯಾ ನೀನು? ಗಂಡಂತೆ ಗಂಡಂತೆ ಯಾವುದೋ ಒಂದಿರಲಿ ಹಾ. ನಮ್ಗೆ. ಆಯ್ತು, ಇನ್ನೊಂದು ಕ್ವಶನ್ ಏನು ಕೇಳು. ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು? ಗಂಡ ಹೆಣ್ಣ ಅಂತ ಕೇಳಬಾರ್ದು. ನವಿಲು ಕರೆಕ್ಟ್ ಅಲ್ಲ? ನವಿಲು. ನಂಗೆ ಗಂಡು ಹೆಣ್ಣು ಇಂಪಾರ್ಟೆಂಟ್ ಅಲ್ಲ. ನವಿಲು. ಅದು ಫಾರೆಸ್ಟ್ ಅಲ್ಲಿ ಇರೋದು, ಝೂ ಅಲ್ಲಿ ಇರೋದಾ? ನಿಮ್ಮ ಅಪ್ಪನ ಮನೆ ಏನೇನೋ ಕ್ರಾಸ್ ಕ್ವಶನ್ ಮಾಡಿದ್ರೆ ಸಾಯಿಸಿ ಬಿಡ್ತೀನಿ. ನಾನಿಲ್ಲಿ ಆಡಿಷನ್ ತೆಗಿಲಿಕ್ಕೆ ಬಂದು ನೀವು ಕ್ರಾಸ್ ಕ್ವಶನ್ ಹೇಳ್ತಿದ್ದಾನೆ. ಈ ಸಿಂಪಲ್ ಪ್ರಶ್ನೆ. ಏನೇನೋ ಲಾಜಿಕ್ ಇಲ್ದಿರೋದು ಕೇಳಬಾರ್ದು. ಕೇಳು. ನಾನು ನೀನು ಹಿಂಗೆ ನಡ್ಕೊಂಡು ಹೋಗ್ತಾ ಇರ್ತೀವಿ. ನಿನ್ನ ರೈಟ್ ಸೈಡಲ್ಲಿ 500 ರೂಪಾಯಿ ಇದ್ದಿರುತ್ತೆ, 500 ರೂಪಾಯಿ ಇರುತ್ತೆ. ಲೆಫ್ಟ್ ಸೈಡಲ್ಲಿ 200 ರೂಪಾಯಿ ಬಿದ್ದಿರುತ್ತೆ. 200 ರೂಪಾಯಿ ಬಿದ್ದಿರುತ್ತೆ. ನೀ ಯಾವ್ದು ಅಂತ ಕೇಳ್ತೆ? ನಾನು 500 ರೂಪಾಯಿನ ತಗೋತೀನಿ. ಏಕತೆ ಮನೆ 200 ರೂಪಾಯಿ ತಗೋ, ನಮ್ಮ ಅಪ್ಪನ ಮನೆಗೆ ಹೊಂಟೆ ಅಂತ ಅವತ್ತು. ನೀನೇ ಕೇಳ್ತೀನಿ. ನೀನೇ ಏನಾದ್ರು ಟ್ಯಾಲೆಂಟ್ ಇದ್ರೆ ತೋರ್ಸು ಅಂದ್ರೆ ಸುಮ್ಮನೆ ಹಾಡು ಹೇಳ್ತೀನಿ ನಾನು. ಹಾಡು ಹೇಳ್ತೀಯಾ? ಓಕೆ, ಸಖತ್ತಾಗಿರೋ ಹಾಡು ಹೇಳ್ಬೇಕು. ಇಲ್ಲಿ ಕೂತಿರೋ ಜನ ಎದ್ದೋಗ್ಬಾರ್ದು ರಾತ್ರಿ ತನಕ ಅಂತ ಹಾಡು ಹೇಳ್ಬೇಕು. ಓಕೆನಾ? ಓಕೆ, ರೆಡಿ. ಒಂದು ಸ್ವಲ್ಪ ಶ್ರುತಿ ಇದ್ರೆ ಕೊಡೋಣ ಅವನಿಗೆ. ಇಷ್ಟೊತ್ತಿ ಮೀನ್ ಮಾರೋರು ಬಂದ್ರೆ ಶ್ರುತಿ ಬೇಡ ಅವನಿಗೆ, ಬೇಡ, ಅದ್ರ ನಾಲೆಜ್ ಇಲ್ಲ. ಹಾಡಾಡು ನೀನು. ಕಂಠ ಶುದ್ಧಿ, ಕಂಠ ಶುದ್ಧಿ. ನೆಕ್ಸ್ಟ್ ಹಾಡು. ಮಾವನ ಮೂಳೆ ಮಾಂಸದ ಕುಡಿಗೆ ಮಾವನ. ನಿಮ್ ಮಾವನಲ್ಲ, ಮಾನವ. ಮಾವನ ಮಾನವ ಮಾವನ ಮಾವನ ಮಾನವ. ಈಗ ಸರಿ ಆಗ್ತದಲ್ಲ ನಿಂಗೆ? ಹಂಗಲ್ಲದು. ಮಾನವ ಮೂಳೆ ಮಾಂಸದ ತಡಿಕೆ. ಇದು ಬೇಡ, ಮತ್ತೆ ಇನ್ನೊಂದು ಹಾಡು. ಕರೆಕ್ಟಾಗಿ ಆಡಬೇಕು. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬೇಡ. ಆಲ್ರೆಡಿ ಜನ ಶ್ರುತಿ ಬೇಡ, ಸತ್ತೋದ್ಲ ಅವಳು. ಹಾಡು. ಕಂಠ ಶುದ್ಧಿ. ಸುದ್ದಿ. ಗೊತ್ತಾಯ್ತು. ಗುರುವಿಗೆ ಮುಲಾಮು ಆಗುವ ತನಕ, ಗುರುವಿಗೆ ಮುಲಾಮು ಆಗುವ ತನಕ ದೊರೆಯದಣ್ಣ ಮುದುಕಿ, ದೊರೆಯದಣ್ಣ ಮುದುಕಿ. ಮುದುಕಿ ಅಲ್ಲ, ಮುಕುತಿ. ಮುದುಕಿ ಮುಕುತಿ ಮುದುಕಿ ಮುದುಕಿ ಮುಕುತಿ. ನಿನ್ ಜೊತೆ ಮಾತಾಡ್ಬೇಕಾದ್ರೆ ನಾನೊಂದೆರಡು ಕಾಟ್ ಹೊಡೆದು ಬರ್ಬೇಕು ನೋಡು. ಟ್ಯಾಲೆಂಟ್ ಅಂದ್ರೆ ಹೆಂಗಿರ್ಬೇಕಂತ ನಾನು ತೋರಿಸ್ತೀನಿ. ನಮ್ಮೂರಿಗೆ ಒಂದು ಬೇರೆ ಕಂಟ್ರಿಯಿಂದ ಒಂದು ಹುಡುಗಿ ಬಂದಿದ್ದಾಳೆ. ಆಡಿಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವಳನ್ನ ನೋಡಿ ಕಲಿಬೇಕು. ಓಕೆನಾ? ಹಾ, ಸೈಡ್ಗೆ ಬಾ. ಹಾ ಮೇಡಮ್, ಬನ್ನಿ ಮೇಡಮ್, ಆಡಿಷನ್ ಕೊಡಿ. ಅದೇನಂತ ಬನ್ನಿ ಮೇಡಮ್. ಯಬ್ಬಾ, ಈಗ ತಾನೇ ಗೆದ್ದಿಂದ ಎತ್ಕೊಂಡ್ಬಂದು ಬ್ಯಾಚಪ್ಪನ್ ತರ ಐತಿ. ಸುಮ್ಮನೆ ಅವ್ರು ಬೇರೆ ಹೊರದೇಶದಿಂದ ಬಂದಿರೋದು. ಹಾಯ್ ಸರ್. ಹಾಯ್ ಹಾಯ್ ಹಾಯ್. ಬ್ಲೆಸ್ ಮೀ ಸರ್, ಬ್ಲೆಸ್ ಮೀ ಸರ್, ಬ್ಲೆಸ್ ಮೀ ಸರ್. ಬಸ್ ಮಿಸ್ ಆದ್ರೆ ಆಟೋದಲ್ಲಿ ಬರಬೇಕಿತ್ತು. ಸರ್, ಬ್ಲೆಸ್ ಮೀ ಸರ್. ಯಾಕಣ್ಣ ಬ್ಲೆಸ್ ಮೀ ಸರ್ ಅಂದ್ರೆ ಏನ್ ಗೊತ್ತಾಯ್ತಾ? ಆಶೀರ್ವಾದ. ಓಕೆ, ಒಳ್ಳೇದಾಗ್ಲಿ. ಆಶೀರ್ವಾದ ಎಲ್ಲ ಗೊತ್ತಿಲ್ಲ, ಅಕ್ಷಯ ಗೊತ್ತಿತ್ತು. ಆಯ್ತು ಮೇಡಮ್. ಸರ್, ಮೈ ನೇಮ್ ಇಸ್ ಬೇಬಿ ಮಲಮೂತ್ರ. ಯಾವ್ದೆ? ಬೇಬಿ ಮಲಮೂತ್ರ. ನಮ್ಮ ಕಡೆ ಇದೆಲ್ಲ ಹೋಗೋದು, ನೀವು ಹೆಸರು ಇಟ್ಕೊಡ್ತಿರಲ್ಲ, ಅದು ಹೇಳ್ಬಾರ್ದು. ಇಲ್ಲಿ ಬೇರೆ ತರ ಅರ್ಥ ಆಗುತ್ತೆ. ಹೆಸರೆಲ್ಲ ಬೇಡ, ಟ್ಯಾಲೆಂಟ್ ಬೇಕು. ಓಕೆನಾ? ಸಕ್ಕತ್ತಾಗಿ ಡೈಲಾಗ್ ಎಲ್ಲ ಹೇಳ್ತಾರೆ. ಹೇಳ್ತಿರಲ್ಲಮ್ಮ? ಎಸ್ ಸರ್. ಹೆಂಗೆಲ್ಲ ಏನಿಲ್ಲ. ಆಕ್ಚುಲಿ ನಾನು ನಿಮ್ಮ ಮುಂದೆ ಹೇಳ್ಬೇಕು ಅಂತಾನೆ ಬಂದಿದ್ದೇನೆ. ಇದೆಯಲ್ಲಿ ಹೆಂಗ್ ಮಾರ ಇದನ್ನ ಮಾಡೋದಕ್ಕೆ ನೀವು ಅಲ್ಲಿಂದ ಇಲ್ಲಿ ಬಂದು ಯಾಕನೆ? ಈ ಮಳೆಗಾಲದಲ್ಲಿ ನಿನಗೆ ಬೇರೆ ಎಲ್ಲೂ ಜಾಗ ಸಿಕ್ಲಿಯಾ? ನಿಮಗೆ ಗೊತ್ತಾ, ನಾನು ಇಲ್ಲಿ ಹೇಳ್ಬೇಕು ಅಂತ 3 days ಇಂದ ವೇಟ್ ಮಾಡಿ ಬಂದಿದ್ದೀನಿ. ಯಪ್ಪ, 3 ದಿವಸದಿಂದ ಎಂತದು ಮಾಡ್ಲಿ ಯಾಕನೆ? ಹಂಗಲ್ಲಮ್ಮ, ಅದು ಹೇಳೋದು. ಹಾ ಸರ್, ಹೇಳೋದು ಹೇಳೋದು ಹೇಳೋದು. ಡೈರೆಕ್ಟ್ರ ಇಷ್ಟು ಸಾಕತ್ತ? ಅವಳಿಗೆ ನಿಮ್ಗೆ ಗೊತ್ತಾ, ಏನು? ನಾನು ಇದೇ ತರ ಜಡ್ಜ್ ಫಂಕ್ಷನ್ಗೆ ಹೋಗಿದ್ದೆ ಸರ್. ಇದೇ ತರ ಜನ ಸೇರಿದ್ರು ಸರ್. ಸೂಪರ್. ನಾನು ಹೇಳೋದು ನೋಡಿ ಇದೇ ತರ ನೆಕ್ಕಿ ಬಿಚ್ಚಿದ್ರು. ಏನದು ಉಪ್ಪಿನ ಎಂತ ಅವರಿಗೆ ಎಂತ ಉಂಬುಗೆ ಅಂತ ಇಲ್ಲಿ ಅವಳಿಗೆ ಮಾತಾಡಕ. ಅಮ್ಮ ನೋಡು, ಇದು ಹೇಳೋದು, ಇದು ಹೇಳೋದು. ಕರೆಕ್ಟ್ ಸರ್. ಹೇಳೋದು
ಹೇಳೋದು ಹೇಳೋದು. ಬಾಯಿಗೆ ದರ್ಬೆ ಹಾಕಿ ಸೂಡ ಎಲ್ಲಿಂದ ನೀನ್ ಮಾತಾಡ್ಬೇಡ ಓಕೆನಾ? ಹಾ, ಹಾ. ನಾನು ನಿಂಗೊಂದು ಆಕ್ಟಿಂಗ್ ಸ್ಕಿಲ್ ಕೊಡ್ತೀನಿ, ಅದನ್ನ ಮಾಡಿ ತೋರ್ಸು. ಓಕೆ ಸರ್. ನೋಡು ಆಕ್ಟಿಂಗ್ ನೋಡಿ ಕಲಿ. ಅಣ್ಣ ಯಾರಾದ್ರೂ ಬಾಣ, ನೀ ಬಾಣ 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 ಬೇಗ ಬಾಣ. ಏ ಬಾಣ. ಅಯ್ಯೋ ಏ ಸೂಪರ್. ಅಭಿಮಾನಿಗಳ ಅಪೇಕ್ಷೆಯ ಮೇರೆಗೆ ಬರಲೇಬೇಕು ನೀವು. ಏನ್ ಮಾಡ ಬಾ ಬಾಣ ನೀ ಬಾ. ಸೂಪರ್ ಬಾ ಬಾ. ಡೈರೆಕ್ಟ್ರೆ ಸೂಪರ್. ಡೈರೆಕ್ಟ್ರೆ ಹಾ? ಇನ್ನೊಂದು ಸೀನಿಗೆ ಹಾ. ನಮ್ಮ ಸಂಘದ ಅಧ್ಯಕ್ಷರಿಗೆ ಕರಿಕಲ್ಲ. ಯಾರು? ಸುದೀಪ್ ಹೆಬ್ಬಾಡಿ. ನಂಗೂ ನಿಂಗೆ ಸಂಬಂಧ ಇಲ್ಲ, ನಿಮ್ಮೂರಲ್ವಾ, ನೀನೇ ನೋಡ್ಕೊ. ಅಣ್ಣ ನಿಮ್ಮ ಹೆಸರೇನಣ್ಣ? ಶ್ರುತಿನ್ ಹೆಸರಲ್ಲಿ ಕೈ 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 ಶ್ರುತಿನ್ ಅಲ್ವಾ? ಶ್ರುತಿನ್. ಓಕೆ. ಏನು ಗೊತ್ತಾ, ಇವಾಗ ನೀವು ಲವ್ವರ್ಸ್ ಪಾರ್ಕಲ್ಲಿ ಆ್ಯಕ್ಟಿಂಗ್ ನೋಡು ಅಕ್ಕೆ ಹೆಂಗೆ ಮಾಡ್ತಾರಂತ. ಶ್ರುತಿನ್ ಅಂತ ಹೆಸರು ಇವ್ರದ್ದು, ನಿಮ್ಮ ಲವ್ವರ್. ಓಕೆನಾ? ಶ್ರುತಿನ್. ಹಾಂ, ಶ್ರುತಿನ್ ಅಂತ ಹೆಸರು. ಪಾರ್ಕಲ್ಲಿ ನಿನ್ನ ಹುಡುಗಿಗೋಸ್ಕರ ಕಾಯ್ತಾ ಇದೀಯಾ? ಖುಷಿ ಆಗ್ತಿದ್ಯಾ? ಇಲ್ವಾ? ಚೆನ್ನಾಗಿರೋ ಹುಡುಗಿ ಬೇಕಿತ್ತ? ಹಂಗಿದ್ದಲ್ಲ. ಚೆನ್ನಾಗಿದ್ದಾರೆ ಅವರು. ಆಸೆ ಇದೆ ನನಗೆ. ಏ ಸುಮ್ಮನೆ ಒಳ್ಳೆ ಹುಡುಗ. ಇಲ್ಲಿ ಪಾರ್ಕಲ್ಲಿ ಕೂತಿದ್ದಾನೆ, ನಾನು ಡೈಲಾಗ್ ಹೇಳ್ತೀನಿ, ಆಕ್ಟಿಂಗ್ ಹಂಗೆ ಇನ್ವಾಲ್ವ್ ಆಗ್ಬಿಟ್ಟು ಡೈಲಾಗ್ ರಿಪೀಟ್ ಮಾಡ್ಬೇಕು. ಓಕೆನಾ? ಓಕೆ, ರೆಡಿ, ಕ್ಯಾಮ್ರಾ ರೋಲಿಂಗ್ ಅಂಡ್ ಆಕ್ಷನ್. ಕಣ ಕಣದಲ್ಲೂ ಶಕ್ತಿ. ಇಲ್ಲಿ ನೋಡು ಹೀರೋ ನೋಡಿ, ಇಲ್ಲಿ ನೀನು ಹುಡುಗ ಅಲ್ಲಿ ನೋಡಮ್ಮ. ಓಕೆ. ಹಾಯ್ ಪ್ರಾಣಕಾಂತ. ಹಾಯ್ ಪ್ರಾಣಕಾಂತ. ಎಷ್ಟೊತ್ತಿಂದ ನಾನು ನಿಂಗೆ ಕಾಯ್ತಾ ಇದ್ದೀನಿ. ಇಷ್ಟೊಂದು ದಿನ ನಿಂಗೆ ಕಾಯ್ಚಿದ್ದೆ. ಕಾಯ್ತಾ ಇದ್ದೆ. ಕಾಯ್ಚಿದ್ದೆ. ಹಾ, ಸುಟ್ಟೋಯ್ತಾ ಪೂರ್ತಿ? ಇನ್ನು ಕಾಯಿಲೆಯಾ? ಎಲ್ಲಿ ಸುಟ್ಟ? ಮಾತು ಬರಲ್ಲ. ಅಂದು ನಾನು ನೀನು ಪಾರ್ಕಿನಲ್ಲಿ ಬೆಂಚಿನ ಮೇಲೆ ಕೂತಿದ್ದಾಗ ನಾನು ನಿನ್ನ ಎದೆಗೆ ಒರಗಿಕೊಂಡು ಕಿವಿಯಲ್ಲಿ ಹೇಳಿದ್ದು ನೆನಪಿದೆಯಾ? ಎಂತ ಮಾಡ್ತಿದ್ದೆ? ಬೇರೆ ಎಲ್ಲೋ ಕಂಬರ್ಟ್ ಸಿಕ್ಲಿ ಮಾರ. ಹಂಗಾರೆ ಎಂತ ಕ್ಲೀನ್ ಮಾಡಿ ತೊಣ್ಕೊಳ್ತೀಯ? ಮಳೆಗಾಲ ಜಾಸ್ತಿ ಬಿಡ್ಬೇಡ. ಅಮ್ಮ, ಅದು ಕಿವಿಯಲ್ಲಿ ಹೇಳಿದ್ದು. ಸರ್, ನಾನು ನಿಜವಾಗ್ಲೂ ಅವ್ರ ಕಿವಿ ಒಳಗೇನೆ ಹೇಳಿದ್ದೆ. ನೀನು ಎಂತ ಮಾಡ್ತಿದ್ದೆ ಪುಣ್ಯಾತ್ಮ ಜೊತೆಗೆ? ಸೋ ದೇವ್ರೆ, ಬೇಜಾರು ಮಾಡ್ಕೊಬೇಡ. ಬೇಜಾರಾಯ್ತಾ? ಇಲ್ಲ ಅವನಿಗೆ ಆಯ್ತು ಬಿಡ. ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ರಿ. ನನ್ನ ಸಿನಿಮಾದಲ್ಲಿ ಅವನಿಗೆ ಚಾನ್ಸ್ ಇಲ್ಲ, ನಿಂಗೆ ಚಾನ್ಸ್ ಇದೆ. ಓಕೆನಾ? ಥ್ಯಾಂಕ್ ಯು. ಬರಲಿ ಜೋರ ಚಪ್ಪಾಳೆ. ಶಪ್ಪ ದೇವರೇ, ಒಂದು ಕನ್ನಡ ಸಿನಿಮಾ ಮಾಡಕ್ಕೆ ಎಷ್ಟು ಕಷ್ಟಪ್ಪ. ಆಯ್ತು ಬಿಡಿ. ನೋಡಿ ಇವಾಗ ನಿಮಗೆ ಸೀನು. ಓಕೆನಾ? ಫಸ್ಟ್ ನೈಟ್ ಸೀನ್. ಇಲ್ಲ ಹೇಳ್ತೀನಿ, ಡೈಲಾಗ್ ಮಾತ್ರ, ಬೇರೇನಿಲ್ಲ. ಫಸ್ಟ್ ನೈಟ್ ಸೀನಲ್ಲಿ ಹುಡುಗಿ ಫಸ್ಟ್ ಟೈಮ್ ನಿಮ್ಮ ರೂಮಿಗೆ ಬರ್ತಾ ಇದ್ದಾರೆ. ಹಾಲ್ ತಗೊಂಡು ಬರ್ತಾ ಇದ್ದಾರೆ. ಎಸ್, ನಿಮ್ಗೆ ಭಾರಿ ಖುಷಿ. ಹಂಗೆ ಉಗ್ರ ನರಸಿಂಹ ಅಂತ ರೆಡಿ ಆಗಿದ್ದೀರಾ? ಅವಾಗ ಹಾಲ್ ತಗೊಂಬ ಅಮ್ಮ. ಹೇ ಪ್ರಾಣಕಾಂತ. ಏನ್ತೆ ಹಾಸಿಗೆ ರೆಡಿ. ಇವತ್ತು ಇಷ್ಟಲ್ಲೇ ಮುಗಿಸು. ಸುಮ್ಮನೆ ಡೈಲಾಗ್ ಹೇಳ್ತಿಲ್ವಾ? ಓಕೆ, ಹಾಲ್ ತಗೊಂಡ್ಬಂದು ನಿಂಗೋಸ್ಕರ ಹಾಲ್ ತಗೊಂಡಿದ್ದೀನಿ ಅಂತ ಹೇಳ್ಬೇಕು. ಓಕೆನಾ? ಕ್ಯಾಮ್ರಾ ರೋಲಿಂಗ್ ಅಂಡ್ ಆಕ್ಷನ್. ಪ್ರಾಣಕಾಂತ, ನಿನ್ ಬಾಡಿ ಫುಲ್ ಹೀಟ್ ಆಗಿದೆ ಅಂತ ಬಿಸಿ ಬಿಸಿ ಹಾಲ್ಗೆ ಹೇಲ್ ಹಾಕಿದ್ದೀನಿ. ಏಲಕ್ಕಿ. ಏಲಕ್ಕಿ. ಎಸ್ ಸರ್, ಹಾಲಲ್ಲಿ ಹೇಲ್ ಹಾಕಿ. ಏಲಕ್ಕಿ. ಹೇಲ್ ಹಾಕಿ. ಡೈರೆಕ್ಟ್ರೆ, ನಂಗ ಹಾಲ್ ಬೇಡ. ಬೇಡ, ನಿಮ್ಮ ಸರ್ ಚೆನ್ನಾಗಿರುತ್ತೆ. ಅದೆಲ್ಲ ಚುರ್ಕೋಡಿ ಇವ್ರಿಗೆ ಕುಡ್ಸ್. ಸರ್, ನಾನು ರಾಗುಗೆ ಹಾಲ್ಗೆ ಹೇಲ್ ಹಾಕೊಡ್ತೀನಿ. ಆಯ್ತಲ್ಲ, ಅವ್ರಿಗೆ ಏನ್ ಕರ್ಮ. ಬ್ಯಾಂಕಲ್ಲಿ ಕೂತ್ಕೊಂಡು ಬರ್ರಿ, ಇಲ್ಲಿ ಕರ್ಕೊಂಡ್ಬಂದು ಅದನ್ನ ಕೊಯ್ಡಿ ಕುಡುವ ಸೋಚ್. ಆಯ್ತು, ಮಾತಾಡ್ಬೇಡಿ. ಮಾತಾಡ್ಬೇಡಿ ಅಮ್ಮ. ನೋಡಿದ್ರೆ ಒಂದು ಸಿನಿಮಾ ಮಾಡೋಕ್ಕೆ ಎಷ್ಟು ಕಷ್ಟ ಇದೆ ಅಂತ. ನಮ್ಮಲ್ಲೇ ಒಳ್ಳೆ ಒಳ್ಳೆ ಆರ್ಟಿಸ್ಟ್ ಇರ್ತಾರೆ, ಆದ್ರೆ ಹೊರ ದೇಶದಿಂದ ಕರ್ಕೊಂಡ್ಬಂದು ಭಾಷೆ ಬರ್ದಿರೋರಿಗೆಲ್ಲ ಚಾನ್ಸ್ ಕೊಡ್ತೀವಿ. ನೀನು ನೋಡು, ಟ್ಯಾಲೆಂಟ್ ಇದೆ ಅಂದ್ಬಿಟ್ಟು ಕುಡಿದು ಬಿಟ್ಟು ಬರ್ತಾರ. ಒಂದು ರೆಸ್ಪೆಕ್ಟ್ ಕೊಡ್ಬೇಕಪ್ಪ. 250 ಸಿನಿಮಾ ಮಾಡಿದ್ದೀನಿ ನಾನು. 250 ಸಿನಿಮಾ ಡೈರೆಕ್ಷನ್ ಮಾಡಿ ನಾನು ದೊಡ್ಡ ಡೈರೆಕ್ಟರ್ ಆಗಿದ್ದೀನಿ. ಅದು ಗೊತ್ತಾ ನಿಂಗೆ? 250 ಸಿನಿಮಾ ಮಾಡಿದ್ದೀರಾ? 250 ಸಿನಿಮಾ ಮಾಡಿದ್ದೀನಿ. ನನ್ನ ಮುಂದೆ ಹಿಂಗೆ ಬಂದು ಆಟ ಆಡ್ತಿದ್ದಾರೆ. 250 ಸಿನಿಮಾ. ಯಾವುದು ಸಾ? 250 ಸಿನಿಮಾ ಅಂತ. ಅದೇ ಸಾ, 1 2 3 ಯಾವುದು? ಅದೇ 250 ಸಿನಿಮಾ. ಸರ್, ಹೆಸರು ಹೇಳಿ. ಹೆಸರು ಅಲ್ಲ, ಸಿನಿಮಾದ ಹೆಸರೇ 250 ಅಂತ.
ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಕಾಮಿಡಿ 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 ಕಿಲ್ಲಾಡಿಗಳು ಕಾಮಿಡಿ 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 ಕಿಲ್ಲಾಡಿಗಳು. ನೋ ಟೆನ್ಷನ್. ನಗುವನ್ನ ನಿಮ್ಮೆಲ್ಲರ ಮನಸ್ಸಿಗೆ ಉಣಬಡಿಸಿದ್ದೇವೆ. ಇಷ್ಟ ಆದರೆ ಶಂಕರನಾರಾಯಣ ಒಂದು ಜೋರಾದ ಚಪ್ಪಾಳೆಗಳು ಎಲ್ಲರ ಕೈಗಳಿಂದ ಬರಲಿ. ದಯವಿಟ್ಟು ಸಮಿತಿ ಅಧ್ಯಕ್ಷರು ನಮ್ಮ ಕಾಮಿಡಿ ಕಿಲಾಡಿಗಳ ತಂಡವನ್ನು ಅಭಿನಂದಿಸಿಕೊಳ್ಬೇಕು. ಉಲ್ಲಾಸ್ ಬಾಯ್, ನಮ್ಮ ಉತ್ತರ ಕರ್ನಾಟಕದ ಹುಲಿ, ಅವ್ರು ತಪ್ಸ್ಕೊಂಡು ಬರ್ಲಿ ಕಷ್ಟ ಉಂಟು ಅಂತೇಳಿ ಅಲ್ಲಿ ಉಲ್ಲಾಸ್ ಅಣ್ಣ ಇದ್ದಾರೆ, ತುಂಬಾ ದೊಡ್ಡ ಜೀವ, ಕಾಣಲ್ಲ ಅಷ್ಟೇ. ಉಲ್ಲಾಸ್ ಬರ್ತದೆ. ಮಳೆಗೆಲ್ಲ ಮೋರೆ ನೀರಲ್ಲಿ ಚೋರ್ಕೋ ಅಣ್ಣ ಎಂತದ್ದು ಮಾರ. ಹಾ ಬಂದ 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 ಬಂದ. ಸೂರ್ಯಣ್ಣ ಇಲ್ಲೇ ಬಿಟ್ಟೋದ್ರು ಇತ್ತಲ್ಲ, ನಾಳೆ ಬೆಳಗ್ಗೆ ಹಂಗೆ ನೋಡಿ ಕಳಿಸ್ಕೊಡ್ತಾರೆ ಅಂತ ಹೇಳಿದ್ರು. ಏನು ತೊಂದರೆ ಇಲ್ಲ. ತೊಂದರೆ ನಿಂಗಲ್ಲ, ಅಲ್ಲಿ ಟೀಚರಿಗೆ ಇವನಿಗೆ ಏಜ್ ಆಗಿದೆ ಅಂತ ಅವ್ರು ಗೊತ್ತಿರಲ್ಲ. ಇಲ್ಲೇ ಪಾಂಡವನ್ ಹೋಟ್ಲಿ ಲಾಯ್ ಪಾತ್ರ ತೊಗೊಳ್ಳೋರು ಯಾರು ಇಲ್ಲ, ನೀನು ಹೋಗಿ ಸೇರ್ಕೊ. ನಮ್ಮ ಉತ್ತರ ಕರ್ನಾಟಕದಿಂದ ಕರಾವಳಿಯ ಕುಂದಗನ್ನಡದ ಮಣ್ಣಿಗೆ ಬಂದಿರುವಂಥದ್ದು ಉಲ್ಲಾಸಣ್ಣ. ಹಾಗಾಗಿ ಅದು ಜೋರಾದ ಚಪ್ಪಾಳೆಗಳು ಬರಲಿ. ಸಾವಿರ ನೋವುಗಳ ನಡುವೆಯೂ ಕೂಡ ಒಬ್ಬ ಕಲಾವಿದ ತನ್ನ ಮನಸ್ಸು ಬಿಚ್ಚಿ ಅಭಿನಯಿಸಿದವಾಗ ನಾವೆಲ್ಲರೂ ನಗ್ತೇವೆ ಅಂತ ಹೇಳಿ, ಆ ನೋವುಗಳ ನಡುವೆಯೂ ಕೂಡ ನಿಮ್ಮನ್ನು ನಗಿಸ್ತಾ ಇದ್ದಾನೆ ಉಲ್ಲಾಸಣ್ಣ. ಹಾಗಾಗಿ ಒಂದು ಜೋರಾದ ಚಪ್ಪಾಳೆಗಳು ನಿಮ್ಮೆಲ್ಲರ ಕೈಗಳಿಂದ ಬರಲಿ. ಇನ್ನು ಮುಂದೆ ಸೂರ್ಯ ಅಣ್ಣನ ಬಗ್ಗೆ ಹೇಳಬೇಕಾದ ಅಗತ್ಯ ಇಲ್ಲ. ಶಂಕರನಾರಾಯಣದಲ್ಲಿರುವಂತಹ ಪ್ರತಿ ಯುವಕರಿಗೆ ಚಿರಪರಿಚಿತವಾದಂತಹ ಹೆಸರು ಶಂಕರನಾರಾಯಣ. ಇನ್ನೊಂದು ಮನೆ ಅಂತ ತಿಳಿದುಕೊಂಡು ಇಲ್ಲಿ ಯುವಕರ ಜೊತೆಗೆ ಸದಾ ಪ್ರೀತಿಯಿಂದ ನಾವು ಆ್ಯಕ್ಚುಲಿ ಸೂರ್ಯ ಅಣ್ಣನ ರಾತ್ರಿ 10:30 ಕಾರ್ಯಕ್ರಮ ಕೇಳಿದವಾಗ ಇಲ್ಲ ಅಂತ ಹೇಳಿದರು. ಸೊ ಮತ್ತೆ ನಾವು ಡಿಸ್ಕಷನ್ ಮಾಡಿ ಸುಧೀರಣ್ಣ ಹೇಳಿದರು ನಮ್ದು 7 ಗಂಟೆ ಕಾರ್ಯಕ್ರಮ ಮಾಡುವ ಅಂತೇಳಿ. ಸೂರ್ಯ ಅಣ್ಣನಿಗೆ ಕೇಳಿದ್ವಿ 7 ಗಂಟೆಗೆ ಶಂಕರನಾರಾಯಣದ ಕಾರ್ಯಕ್ರಮ ಅಂತ ಹೇಳಿದವಾಗ ಇನ್ನೆಲ್ಲೋ ಫಿಕ್ಸ್ ಆದಂತಹ ಕಾರ್ಯಕ್ರಮವನ್ನು ಕ್ಯಾನ್ಸಲ್ ಮಾಡಿ, ಇದು ಮುಖಸಿಗಲ್ಲ ಸತ್ಯವಾಗೂ ಬೇರೆ ಕಾರ್ಯಕ್ರಮ ಫಿಕ್ಸ್ ಆಗಿದ್ದನ್ನು ಶಂಕರನಾರಾಯಣಗೋಸ್ಕರ ಕ್ಯಾನ್ಸಲ್ ಮಾಡಿ ಬಂದು ನಿಂತ್ಕೊಂಡಿದ್ದಾರೆ. ಎಷ್ಟು ದೊಡ್ಡ ಚಪ್ಪಾಳೆ ತಟ್ಟಬೇಕು ಯೋಚನೆ ಮಾಡಿ. ಆ್ಯಂಡ್ ಪ್ರವೀಣ್, ನಮ್ಮ ಪಯಣ ತುಂಬ ದೊಡ್ಡದು, ಆದರೆ ಭರ್ಜರಿ ಬ್ಯಾಚುಲರ್ಸ್ಗಳು, ಕಾಮಿಡಿ ಕಿಲಾಡಿಗಳು, ತದನಂತರ ಸೀರಿಯಲ್ಗಳು, ಸಿನಿಮಾಗಳು, ಇಷ್ಟೆಲ್ಲ ಬ್ಯುಸಿ ಶೆಡ್ಯೂಲ್ಗಳ ನಡುವೆ ಬೆಂಗಳೂರಲ್ಲಿ ಇದ್ದು ಇಲ್ಲಿಗೆ ಬಂದು ಹೋಗಬೇಕಿದ್ರೆ 2 ಕಾರ್ಯಕ್ರಮಗಳನ್ನು ಬಿಡಬೇಕು. ಆದರೂ ಕೂಡ ಇಲ್ಲಿಯ ತನಕ ಬಂದು ನಮಗೋಸ್ಕರ ರಂಜಿಸಿದ್ದಾರೆ. ಒಂದು ಜೋರಾದ ಚಪ್ಪಾಳೆಗಳು ನಿಮ್ಮೆಲ್ಲರ ಕೈಗಳಿಂದ ಬರಲಿ. ಆ್ಯಂಡ್ ಇವರ ಅಭಿನಯವನ್ನು ನೋಡಿದ್ದೀರಿ. ದೀಪಿಕಾ ಎಷ್ಟು ಹೇಳಿದ್ರು ಕಡಿಮೆ. ಕಾರಣ ಯಾಕೆ ಹೇಳಿ, ಇಲ್ಲೆಲ್ಲ ಇಷ್ಟು ಜನ ಹೆಣ್ಮಕ್ಳಿದ್ದೀರಿ. ನಮಗೆ ಏನಾದರೂ ಅಪ್ಪಿತಪ್ಪಿ ಸಣ್ಣಕ್ಕೆ ಕಾಲು ಎಳೆದ್ರೆ ಕೂಡ ಮುಖದ ತುದಿ ಮೇಲೆ, ಮೂಗಿನ ತುದಿ ಮೇಲೆ ಕೋಪ ಬಂದು ಕುಂತ್ಕೊಳ್ಳುತ್ತೆ. ಆದರೆ ಎಷ್ಟೇ ಕಾಲು ಎಳೆದ್ರೂ ಕೂಡ ಅದಕ್ಕೊಂದು ರಿಪೀಟ್ ಕೌಂಟ್ರ್ ಕೊಟ್ಟು ಆ ಸ್ಕಿಟ್ಟನ್ನು ಈ ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದರೆ ಅದು ಮಾಮೂಲಿಯಾಗಿ ಬರುವಂತಹ ಕಲೆಯಲ್ಲ. ಒಬ್ಬ ಅಭಿನಯಗಾರ್ತಿ, ಒಬ್ಬ ಕಲಾವಿದೆ ತನ್ನೊಳಗೆ ಕಲಾವಿದೆಯನ್ನು ತುಂಬಿಕೊಂಡಾಗ ಮಾತ್ರ ಅದು ಹೊರಗೆ ಬರುತ್ತೆ. ಅಂತಹ ಅದ್ಭುತವಾದಂತಹ ಕಲಾವಿದೆ ದೀಪಿಕಾ. ಒಂದು ಜೋರಾದ ಚಪ್ಪಾಳೆಗಳು ಬರಲಿ. ಥ್ಯಾಂಕ್ ಯು. ದಯವಿಟ್ಟು ನಮ್ಮ ರಾಘವಣ್ಣ ಆ್ಯಂಡ್ ಉಮೇಶಣ್ಣ ಗೌರವದ ಅಭಿನಂದನೆ ತಿಳಿಸ್ಕೊಳ್ಬೇಕಾಗಿ ವಿನಂತಿ. ಬಿಡು ವಿರುದ್ಧ ಈ ಚೌತಿಯ ಸಂದರ್ಭದಲ್ಲೂ ಕೂಡ ಬೆಂಗಳೂರಿಂದ ಇಲ್ಲಿವರೆಗೆ ಆಗಮಿಸಿ ನಮ್ಮ ಈ ಶಂಕರನಾಡದಲ್ಲಿ ಅದ್ಭುತವಾದ ಕಾರ್ಯಕ್ರಮ ನೀಡಿದ ಕಾಮಿಡಿ ಕಿಲಾಡಿ ಎಲ್ಲ ಕಲಾವಿದರುಗಳಿಗೆ ಜೋರಾದ ಚಪ್ಪಾಳೆ ನೀಡ್ತಾ ಅವರನ್ನು ಅಭಿನಯಿಸಲು ಕೇಳಿಕೊಳ್ತದೆ. ಶ್ರೀಯುತ ರವಿ ಕುಲಾಲ್ ದಯವಿಟ್ಟು ವೇದಿಕೆ ಬರಬೇಕು. ಅವರೊಂದಿಗೆ ಶ್ರೀಯುತ ಉಮೇಶ್ ಶೆಟ್ಟಿ ಹಾಗೆ ಸುದೀಪ್ ಶೆಟ್ಟಿಯವರು ಹಾಗೆ ಸದಾಶಿವ ಶೆಟ್ಟಿಯವರು ದಯವಿಟ್ಟು ವೇದಿಕೆ ಬರಬೇಕು. ಅವ್ರನ್ನ ಗೌರವಿಸಿಕೊಳ್ಬೇಕಂತ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಎಲ್ಲ ಶಂಕರನಾರಾಯಣದ ಎಲ್ಲ ಆಡಿಯನ್ಸ್ಗೆ, ಪ್ರೀತಿಯ ನನ್ನ ಪ್ರೇಕ್ಷಕರಿಗೆ ಥ್ಯಾಂಕ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮಂಥ ಪ್ರೇಕ್ಷಕರನ್ನ ಪಡೆದ ನಾವು ಪುಣ್ಯ. ಯಾಕಂದರೆ ಇಷ್ಟೊತ್ತಾದರೂ ಅದೇ ಎನರ್ಜಿಯಲ್ಲಿ ಕೂತಿದ್ದೀರಾ. ನಿಮಗೆ ನೀವೇ ದೊಡ್ಡದಾಗಿ ಚಪ್ಪಾಳೆ ಕೊಟ್ಕೊಳ್ಳಿ. ಯಾಕಂದರೆ ನೀವು ಎನರ್ಜಿ ಕೊಟ್ಟರೆ ನಮ್ಗೆ ಇಲ್ಲಿ ಮಾಡೋಕ್ಕಾಗೋದು. ಥ್ಯಾಂಕ್ ಯು ಸೋ ಮಚ್ ನಮ್ಮ ಆಡಳಿತ ಸಮಿತಿಯ ಎಲ್ಲ ಮೆಂಬರ್ಗೂ, ಅಧ್ಯಕ್ಷರಿಗೆ ಎಲ್ಲ ನಮ್ಮನ್ನು ಕರೆಸೋದಕ್ಕೆ. ಅದೇ ರೀತಿ ನಮ್ಮ ಸಂಜನಾ ಇವೆಂಟ್ಸ್ ಇವರ ಮಾಲೀಕರಾದಂಥ ನಾಗರಾಜ್, ನಾವೆಲ್ಲೇ ಹೋದರೂ ನಮ್ಮ ಕುಂದಾಪುರ ಭಾಗ, ಉಡುಪಿ ಭಾಗ, ಮಂಗಳೂರು ಭಾಗ ಎಲ್ಲೇ ಇದ್ದರೂ ಕರ್ಕೊಂಡು ಹೋಗ್ತಾರೆ. ಯಾಕೆಂದರೆ ಅವ್ರಿಗೊಂದು ಧೈರ್ಯ, ನಮ್ಮವರೇ ಇದ್ದರೆ ನಮ್ಮವ್ರನ್ನ ನಗಿಸ್ತಾರೆ ಅಂತ. ಸೊ ಅದು ಇಲ್ಲಿ ಸಕ್ಸಸ್ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಖುಷಿಯಾಗಿದ್ದರೆ ಕೊನೆಯದಾಗಿ ಜೋರಾಗಿ ಚಪ್ಪಾಳೆ ಬರಲಿ.
ಎಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು. ಥ್ಯಾಂಕ್ ಯು ಶಂಕರಣ್ಣ ಇದೇ ಜೋಶು ಇದೇ ಇದು ನಿಮ್ಮ ಮಕ್ಕಳಿಗೆ ಕೊಡಿ. ನನ್ನ ಹಾಗೆ ತುಂಬ ಕಲಾವಿದರು ನಿಮ್ಮ ಮಕ್ಕಳಲ್ಲಿ ಇದ್ದಾರೆ, ನೀವು ಗುರುತಿಸಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.